ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅಂತ. ಹಾಗೆ ನಾನು ತುಂಬಾ ಖುಷಿಯಾಗಿದ್ದೀನಿ. ಸೊ ಈ ವಿಡಿಯೋ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಈ ಸತಿ ನಾವು ತಿರುಪತಿಗೆ ಹೋಗ್ತಾಯಿದ್ದೀವಿ. ಸೊ ತಿರುಪತಿಗೆ ಹೋಗೋ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಅದೇನು ಅಂತ ಗೊತ್ತಿಲ್ಲ, ವರ್ಷದಲ್ಲಿ ಒಂದು 3 ಸತಿ ಆದರೂ ನನಗೆ ತಿರುಪತಿಗೆ ಹೋಗಬೇಕು, ಇಲ್ಲಾಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇರಲ್ಲ. ಹಾಗಾಗಿ ತಿರುಪತಿಗೆ ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ಮಗ 3 ಜನನೂ ತಿರುಪತಿಗೆ ಹೋಗ್ತಾಯಿದ್ದೀವಿ. ಈ ತಿರುಪತಿಗೆ ಹೋಗಬೇಕು ಅಂತ ನಾವು 2 ತಿಂಗಳಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಕಣ್ರಿ. ಯಾವಾಗಲೂ ಟೈಮ್ ಬರ್ತಾ ಇರಲಿಲ್ಲ. ಇವತ್ತು ಹೋಗೋಣ, ನಾಳೆ ಹೋಗೋಣ, ಇವತ್ತು ಹೋಗೋಣ, ನಾಳೆ ಹೋಗೋಣ. ಒಂದಿನ ಇವತ್ತು ಹೊರಟೇ ಬಿಡೋಣ ಅಂತ ನಾವು ಹೊರಟೇ ಬಿಟ್ವಿ. ತಿರುಪತಿ ಅಂದರೆ ಸುಮ್ಮನೆನಾ? ತಿಮ್ಮಪ್ಪ 7 ಬೆಟ್ಟದ ಮೇಲಿರ್ತಾನೆ. ಅಷ್ಟು ಜನದ ಮಧ್ಯೆ ನಮಗೆ ದರ್ಶನ ಆಗಬೇಕು ಅಂದರೆ ತುಂಬಾ ಕಷ್ಟ ಇದೆ. ಹೇಗಪ್ಪ ಮಾಡೋದು ತಿಮ್ಮಪ್ಪನ ದರ್ಶನನ ಅಂತ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಯೋಚನೆ ಮಾಡಿದ್ವಿ. ಕೊನೆಗೆ ಟಿಕೆಟ್ ಬುಕ್ ಮಾಡ್ಕೊಳ್ಳೋಣ ಅಂತಲೂ ಅಂದ್ಕೊಂಡ್ವಿ. ಸೊ ತಿರುಪತಿಲಿ ನಾವು ಸ್ವಲ್ಪ ಫ್ರೀಯಾಗಿ ಹೋಗಿ ಬರಬೇಕು ಅಂದರೆ ತಿಂಗ್ಳಿಗೆ ಮುಂಚೆ ಅಥವಾ 3 ತಿಂಗ್ಳಿಗೆ ಮೊದಲೇ ನಾವು ಟಿಕೆಟ್ ಕನ್ಫರ್ಮ್ ಮಾಡ್ಕೊಳ್ಬೇಕಿತ್ತು. ಆ ಥರ ಕನ್ಫರ್ಮೇಷನ್ ಯಾವುದೂ ಇಲ್ಲದಲೇ ಇರೋ ಕಾರಣಕ್ಕೆ ನಾವು ಧರ್ಮ ದರ್ಶನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ದೇವ್ರ ಮೇಲೆ ಭಾರ ಹಾಕಿ ನಾವು ತಿರುಪತಿಗೆ ಹೊರಟ್ವಿ. ಹೇಗೆ ಹೊರಟ್ವಿ ಗೊತ್ತಾ? ನಾವಿರೋದು ತುಮಕೂರಲ್ಲಿ. ಸೊ ತುಮಕೂರಲ್ಲಾಗಿರೋದ್ರಿಂದ ನಮ್ಮೆಲ್ಲರ ಹೆಮ್ಮೆಯ KSRTC ಬಸ್ನ ಹತ್ತಿ ನಾವು ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರು ನಿಜವಾಗ್ಲೂ ಬೆಂಗಳೂರು ಒಂದು ಮ್ಯಾಜಿಕಲ್ ವರ್ಡ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಎಷ್ಟೋ ಜನಕ್ಕೆ ಜೀವನ ಕೊಟ್ಟಿರೋ ಬೆಂಗಳೂರು. ಸುತ್ತಲೂ ಬೆಳಕು, ಆ ಸೌಂಡು, ಆ ತಂಪಾದ ಗಾಳಿ, ಹೋಗ್ತಾಯಿದ್ರೆ ಅದರಲ್ಲಿರೋ ಮಜಾನೇ ಬೇರೆ. ಬಸ್ಸಲ್ಲಿ ಓಡಾಡ್ತಿರ್ತೀವಿ ಕಣ್ರಿ, ಆದರೂ ಏನೋ ಒಂಥರ ಸಂಜೆ ಟೈಮ್ ಜರ್ನಿ ಮಾಡೋದಿದೆಯಲ್ಲ, ಅದು ತುಮಕೂರು ಟು ಬ್ಯಾಂಗ್ಳೂರು ತುಂಬಾ ಚೆನ್ನಾಗಿರುತ್ತೆ. ಏನು ಹೇಳಬೇಕು ಅಂದರೂ ಕಮ್ಮಿನೇ. ಹಲೋ ಆಮೇಲೆ ಈ ಬೆಂಗಳೂರನ್ನ ಹೊಗಳೋ ಇದರಲ್ಲಿ ನಾವು ತಿರುಪತಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳೋದನ್ನೇ ಮರ್ತೋಗಿದ್ದೀನಿ. ನಾನು ಈ ಸತಿ ತಿರುಪತಿಗೆ ನನ್ನ ಮುದ್ದು ಮಗನಿಗೆ ಮಂಡೆ ಕೊಡೋದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಅದೇನೋ ಗೊತ್ತಿಲ್ಲ, ವರ್ಷದಲ್ಲಿ 1 ಸತಿ ಆದರೂ ನಾನು ನನ್ನ ಮಗನಿಗೆ ತಿಮ್ಮಪ್ಪನಿಗೆ ಮಂಡೆ ಕೊಡಿಸ್ತಾ ಇದ್ದೀನಿ. ಅವನು ಯಾವಾಗಲೂ ಅಮ್ಮ ಯಾಕಮ್ಮ ಅಂತಾನೆ. ನಾನು ಮಗನೇ ಪ್ಲೀಸ್ ಕಣೋ ಅಂತ ಅವನನ್ನು ಗೋಗರಿಸಿ ಮಂಡೇನ ಕುಡಿಸ್ಕೊಂಡು ಬರ್ತಾಯಿದ್ದೀನಿ. ಆದರೂ ಅಮ್ಮ ಈ ಸದ್ಯಕ್ಕೆ ಸ್ಟಾಪ್ ಮಾಡು, ನೆಕ್ಸ್ಟ್ ಟೈಮಿಂದ ಬೇಡ ಅಂತ ಸ್ಟ್ರಿಕ್ಟಾಗೂ ಕೂಡ ಹೇಳಿದ್ದಾರೆ. ನೋಡೋಣ ಅವತ್ತಿಗೆ ಏನಾಗುತ್ತೋ ಏನೋ ಅಂತ. ಎಸ್, ಫೈನಲಿ ನಾವು ತಿರುಪತಿಗೆ ರೀಚ್ ಆದ್ವಿ. ನಾವು ಮೆಜೆಸ್ಟಿಕ್ನಲ್ಲಿ ಇಳಿದಿದ್ದ ತಕ್ಷಣ ನಮಗೆ ಇಮಿಡಿಯೇಟಾಗಿ ಬಸ್ ಸಿಕ್ತು. ಬಸ್ನ ಹತ್ಕೊಂಡ್ವಿ. ತಿರುಪತಿಗೆ 2 ಗಂಟೆಲಿ ಬಂದಿದ್ದ ತಕ್ಷಣ ಫಸ್ಟು ನಾವು ಮಾಡಿದ ಕೆಲಸನೇ ಕಾಫಿ ಕಣ್ರಿ. ಆಹಾ ಎಷ್ಟು ಚೆನ್ನಾಗಿತ್ತು ಅಂತೀರಾ? ಕುಡಿತಿದ್ರೆ ಸ್ವರ್ಗ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಬ್ರಿಗಿನ್ನ ಒಬ್ಬರು ಚೆನ್ನಾಗಿ ಮಾಡ್ತಾರೆ ಕಣ್ರಿ ತಿರುಪತಿಲಿ ಮಾತ್ರ ಕಾಫಿನ. ಒಂದು ಸತಿ ನೀವು ತಿರುಪತಿಗೆ ಹೋದರೆ ಎಲ್ಲನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಮಾಡ್ತಾರೆ ಕಾಫಿ ಮಾತ್ರ. ಎಸ್, ಕಾಫಿ ಕುಡಿದ್ವಿ. ಮತ್ತೆ ನಾವು ತಿರುಪತಿಗೇನೋ ರೀಚ್ ಆದ್ವಿ. ತಿಮ್ಮಪ್ಪ ಇರೋದು ತಿರುಮಲೆಯಲ್ವಾ, ಸೊ 7 ಬೆಟ್ಟ ಹತ್ತಬೇಕು ಅಂತ ಹಾಗೆ ಬಸ್ ಸ್ಟ್ಯಾಂಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಜನ ಎಲ್ಲಂದ್ರಲ್ಲೇ, ಬಸ್ ಸ್ಟ್ಯಾಂಡ್ ತುಂಬ ಮಲಗಿದ್ರು. ಜಾಗನೇ ಇಲ್ಲ ನಮಗೆ ಬಸ್ ಸ್ಟ್ಯಾಂಡಿಂದ ಹೊರ್ಗಡೆ ಹೋಗೋಕ್ಕೆ. ಎಲ್ಲ ಹಂಗಂಗೆ ಅಲ್ಲಲ್ಲೇ ಮಲಗಿದ್ದಾರೆ ಕಣ್ರಿ. ಸೊ ಅಲ್ಲಿಂದ ನಾವು ಹೋಗಿದ್ದು ಬಸ್ ಸ್ಟ್ಯಾಂಡ್ಗೆ. ಅಲ್ಲಿಂದ ಬಸ್ ರೆಡಿ ಇತ್ತು ಬೆಟ್ಟಕ್ಕೆ. ಸೊ ಅಲ್ಲಿ 2 ಥರ ಬಸ್ ಫೆಸಿಲಿಟಿ ಮಾಡಿದ್ದಾರೆ. ಒಂದು ನಾರ್ಮಲ್ ಬಸ್ಗೆ 90 ರೂಪಾಯಿ ಟಿಕೆಟು, ಇನ್ನೊಂದು 110 ರೂಪಾಯಿ AC ಬಸ್. ತುಂಬ ಚೆನ್ನಾಗಿರುತ್ತೆ. ಸೀರಿಯಸ್ಲಿ ಒನ್ಸ್ ನೀವು ಟ್ರೈ ಮಾಡಲೇಬೇಕು ಅದನ್ನು ಮಾತ್ರ. ಸೊ ಅದಾಗ್ತಿದ್ದಂಗೆ ತಿರುಪತಿಗೆ ನಾವು ಹೋಗ್ತಾ ಎಂಟ್ರಿನೂ ಸಿಕ್ತು. ಹೋಗ್ತಾ ಇದ್ವಿ ಕಣ್ರಿ. ವಾವ್, ಎಷ್ಟು ವರ್ಷದಿಂದ ನಾನು ತಿರುಪತಿ ನೋಡ್ತಾ ಇದ್ದೀನಿ. ಎಷ್ಟು ವರ್ಷದಲ್ಲಿ ಯಾವಾಗ ಹೋದ್ರೂ ಅದೇ ಹೊಸ ಥರ ಫೀಲಿಂಗೇ ಇರುತ್ತೆ. ಏನೋ ಒಂಥರ ಖುಷಿ, ಏನೋ ಒಂಥರ ಆನಂದ, ಏನೋ ಕಣ್ರಿ. ಆ ದೇವ್ರನ್ನ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಹೋಗ್ತಾ ಚೆಕ್ಕಿಂಗ್ ಹತ್ರ ಹೋದ್ವಿ. ಸುತ್ತ ನೋಡಿದ್ರೆ ವಾ ಇವತ್ತು ಎಷ್ಟು ಗಂಟೆಗಪ್ಪ ನಮಗೆ ದರ್ಶನ ಆಗುತ್ತೆ ತಿಮ್ಮಪ್ಪ, ಏನಿವತ್ತು ಇಷ್ಟೊಂದು ಜನನ ಕರ್ಸ್ಕೊಂಡು ಬಿಟ್ಟಿದ್ದೀರಾ ಅಂತ ನೋಡಿದ್ವಿ. ತಿರುಪತಿ ಅಂದರೆ ಫುಲ್ ಚೆಕಿಂಗ್. ಸೊ ಬಸ್ಸಿಂದ ಎಲ್ಲ ಲಗೇಜ್ನ ತೊಗೊಂಡು ನಾವು ಚೆಕ್ಕಿಂಗ್ ಕಡೆ ಹೊರಟ್ವಿ. ಲಗೇಜ್ನ ನಮ್ಮನ್ನು ಎಲ್ಲ ಚೆಕ್ ಮಾಡಿದ್ರು.
ಸರಿ, ಎಲ್ಲ ಚೆಕಿಂಗ್ ಮುಗೀತು. ಮತ್ತು ನಾವು ನಮ್ಮ ಬಸ್ಗೋಸ್ಕರ ಕಾಯ್ತಾ ಇದ್ವಿ. ಬಸ್ಸು ಬಂತು. ನೋಡಿ 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 ನೋಡಿ, ನನ್ನ ಮಗ ಹೀಗಿದ್ದಾನೆ ನೋಡಿ, ಎಷ್ಟೊಂದು ಬೆಳ್ಕೊಂಡ್ಬಿಟ್ಟಿದೆ ಪಾಪ ತಲೆ ಕೂದಲು. 4 ರಿಂದ 5 ತಿಂಗಳಾಗಿದೆ ಅನಿಸುತ್ತೆ ಅವನಿಗೆ. ನಾನು ಆಲ್ರೆಡಿ ಮುಡಿಬಿಟ್ಟು ತುಂಬ ಬೆಳ್ಕೊಂಡ್ಬಿಟ್ಟಿತ್ತು ಕಣ್ರಿ. ಎಲ್ಲ ನನ್ನ ಮಗ ಅಮ್ಮ ಯಾವಾಗಮ್ಮ ಕರ್ಕೊಂಡು ಹೋಗ್ತೀಯಾ ಅಂತ ಇದ್ದ. ಹೋಗಿದ ತಕ್ಷಣ ಹೋಟೆಲು ಸಿಕ್ತು. ನನ್ನ ಮಗನಿಗೆ ಮಂಡೆನೂ ತೆಗ್ಸಿದ್ವಿ. ಇದು ನಮ್ಮ ರೂಮ್ ಆಗಿತ್ತು. ಅಂದರೆ ಅಲ್ಲಿ ನಮಗೆ ಸ್ಟೇಯಿಂಗ್ ಕೊಟ್ಟಿರಲಿಲ್ಲ, ಜಸ್ಟ್ ಫ್ರೆಶ್ ಆಗೋದಕ್ಕೋಸ್ಕರ 1 ಅವರ್ ಏನೋ ಅಷ್ಟೇ ನಮಗೆ ರೂಮ್ ಸಿಕ್ಕಿತ್ತು. ಯಾಕೆಂದರೆ ನಾವು ಯಾವುದೇ ರೀತಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿರಲಿಲ್ಲ. ಸೊ ಬೇಗ ಪ್ಯಾಕ್ ಮಾಡಿಕೊಂಡು ನಾವು ದರ್ಶನಕ್ಕೆ ಹೊರಡೋಣ ಅಂತ ಹೊರಡ್ವಿ. ಸೊ ಇದು ನಾನು ರೆಡಿಯಾಗಿದ್ದೆ. ಹಾಗೆ ಬಂದು ಯಾರೋ ನಮ್ಮ ತಿಮ್ಮಪ್ಪನ ನಾಮನೂ ಕೂಡ ಹಾಕೋದ್ರು. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಅದಾಗ್ತಿದ್ದಂಗೆ ತಿಂಡಿ ತಿಂದ್ವಿ. ಇಡ್ಲಿ ತಿಂದ್ವಿ ಕಣ್ರಿ, ಬೇರೆ ಏನೇನೂ ತಿನ್ನಲಿಲ್ಲ. ಲಗೇಜು ಮೊಬೈಲು ಎಲ್ಲ ಕೊಟ್ಟು ನಾವು ದರ್ಶನಕ್ಕೆ ಹೋದ್ವಿ. ಸೊ ದರ್ಶನ ಮುಗಿಸ್ಕೊಂಡು ಬಂದಿದ್ದು 5 ಅವರ್ಗೆಲ್ಲ ನಮಗೆ ದರ್ಶನ ಆಯಿತು. ಬೇರೆಯವರೆಲ್ಲ ಹೇಳ್ತಾಯಿದ್ರು 18 ಅವರ್ ಆಗುತ್ತೆ, 20 ಅವರ್ ಆಗುತ್ತೆ, 2 ದಿನ ಕೂಡ ಆಗ್ತಾರೆ ಅಂತ. ಆ ಥರ ಏನೂ ಆಗಲಿಲ್ಲ. ನಮಗಂತೂ ತುಂಬಾ ಬೇಗನೆ ನಮಗೆ ದರ್ಶನ ಆಯಿತು. ನಾನಂತೂ ಒಂದೇ ಅಂದ್ಕೊಂಡಿದ್ದೆ, ದೇವರೇ ಇವಾಗ ನಾನು ನಿನ್ನ ನಾಮನ ಹಾಕ್ಸ್ಕೊತಾ ಇದ್ದೀನಿ, ಬಟ್ ನಿನ್ನ ನಾಮ ಅಳಿಸೋದ್ರೊಳಗಡೆ ನನಗೆ ದರ್ಶನನ ಕೊಡಪ್ಪ ಗೋವಿಂದ ಅಂತ ಕೇಳ್ಕೊಂಡಿದ್ದೆ. ಸೊ ಆ ದೇವರು ಹಾಗೇ ಮಾಡ್ದ. ನೀವು ನೋಡಿದ್ರಿ ಅನಿಸುತ್ತೆ, ನಿಜವಾಗ್ಲೂ ಆ ನಾಮ ಇನ್ನೂ ಅಳಿಸಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟು ನಾನು ಹೋಗಿ ಕಂಬದ ಹತ್ರ ಕಾಯಿ ಹೊಡೆದು ಆಂಜನೇಯನಿಗೆ ಕೈ ಮುಗಿದು ಅಲ್ಲಿಂದ ನಾವು ಲಗೇಜ್ ಎಲ್ಲ ಎತ್ಕೊಂಡು ರಿಟರ್ನ್ ಆದ್ವಿ ನಾವು ಕೆಳಗಡೆಗೆ. ಸೊ ಕೆಳಗಡೆ ಬಂದು ಕೆಳಗಡೆ ಹೋಟೆಲಲ್ಲಿ ನಾವು ಸ್ಟೇ ಆಗಿ ಮತ್ತು ನೆಕ್ಸ್ಟು ನಾವು ಎಲ್ಲಿ ಹೋಗಿದ್ವಿ, ನೆಕ್ಸ್ಟ್ ನಾವು ಯಾವ ಟೆಂಪಲ್ನ ದರ್ಶನ ಮಾಡಿದ್ವಿ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ ಕೇಳ್ರಿ. ತಿರುಪತಿ ಇದೆಯಲ್ಲ, ಆಹಾ ಏನ್ರಿ ಚೆನ್ನಾಗಿರೋದದು. ದೇವರು ಅಷ್ಟೇ ಚೆನ್ನಾಗಿದ್ದಾನೆ. ಆ ದೇವ್ರು ಸೆಲೆಕ್ಟ್ ಮಾಡ್ಕೊಂಡಿರೋ ಜಾಗನೂ ಅಷ್ಟೇ ಚೆನ್ನಾಗಿದೆ. ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲಿಗೂ 2 ರೂಟ್ ಇದೆ. ಹೋಗೋದೇ ಒಂದು ರೂಟು, ಬರೋದೇ ಒಂದು ರೂಟು. ಹೋಗಬೇಕಾದ್ರೆ ನೈಟ್ ಆಗಿತ್ತು, ಹಾಗಾಗಿ ನಾನು ಏನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಬರಬೇಕಾದ್ರೆ ಬೆಳಗ್ಗೆ ಅಂದರೆ ಒಂದು 6 ಗಂಟೆ ಆಗಿತ್ತು. ಮತ್ತು ಇನ್ನೊಂದು ವಿಷಯ, ಅಲ್ಲಿ ಮಳೆ ಕೂಡ ಬಂದಿತ್ತು.